ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಪಾಲಕ್ ಚೋಲೆ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಪಾಲಕ್ ಚೋಲೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಒಂದು 3-4 ಲೋಟದಷ್ಟು ನೀರು ತೊಗೊಂಡಿನಿ. ಅದಕ್ಕೆ ನಾನು ಸ್ವಚ್ಛಾಗಿ ತೊಳ್ಕೊಂಡಂಥ ಒಂದು ಕಟ್ ಪಾಲಕನ್ನು ಹಾಕ್ಕೊಂಡು ಪಾಲಕನ್ನ ಫಸ್ಟ್ ಚಲೋ ಕುದಿಸ್ಕೊತೀನಿ. ಪಾಲಕ ಚಲೋತ್ನಂಗೆ ಕುದಿಬೇಕು, ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಪಾಲಕ್ ಚಲೋ ಕುದಿಯತೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋತೀನಿ. ಆಮೇಲೆ ಪಾಲಕ ಸ್ವಲ್ಪ ಮಸಾಲೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಂಥ. ಪಾಲಕ ಕಂಪ್ಲೀಟ್ ತಣ್ಣಗಾಗೈತಿ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ನೀರನ್ನ ಬಿಟ್ಟು ಪಾಲಕನಷ್ಟು ಹಾಕ್ಕೊಳತ್ತೀನಿ. ಈ ನೀರನ್ನ ಚೆಲ್ಲಬೇಡ್ರಿ, ಇದನ್ನು ಆಮೇಲೆ ನಾವು ಚೊಲೆ ಮಾಡೋಕೆ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡೀನಿ. ಒಂದು 3 ದೊಡ್ಡ ಸೈಜಿಂದ ಟೊಮ್ಯಾಟೊ ಹಾಕ್ಕೊಂಡೀನಿ. ಆಮೇಲೆ ಮೀಡಿಯಮ್ ಸೈಜಿದ್ದು ಒಂದು 2 ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. 1.5 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡೀನಿ. ನೀವಾಗ ನೀಡಿದ್ರೆ ಒಣ ಖಾರದ ಪೌಡ್ರ್ ಹಾಕೋರಿ, ಇಲ್ಲ ಕಂಪ್ಲೀಟ್ ಹಸಿ ಖಾರದ್ರಾಗ ಮಾಡ್ಕೊರಿ. ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರು, ಒಂದು ಅರ್ಧ ಚಮಚ ಕಿಚನ್ ಕಿಂಗ್ ಮಸಾಲ, ಒಂದು ಅರ್ಧ ಚಮಚೆ ಹವೀಸ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನಿಷ್ಟೂ ಒಂದು ಸ್ವಲ್ಪ ನೀರು ಸೇರಿಸಿ ಫೈನಾಗಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ಪಾಲಕದ ಪೇಸ್ಟ್ ಕಂಪ್ಲೀಟ್ ಫೈನಾಗಿ ರೆಡಿ ಆಗೈತಿ. ಈಗ ಚೋಲೆಗೆ ಒಗ್ಗರಣೆ ಕೊಡೋಣಂತ. ಕುಕ್ಕರ್ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಲೋ ಕಾದ ಮೇಲೆ 1 ಚಮಚೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಸ್ವಲ್ಪ ಚಟ ಅನ್ನಬೇಕು. ಆಮೇಲೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಪಾಲಕ್ ಪೇಸ್ಟ್ ಏನೈತಿಲ್ಲ ಅದನ್ನು ಹಾಕ್ಕೊಂಡು ಚಲೋತ್ನಂಗೆ ಕೈಯಾಡಿಸ್ಕೊಂಡು ಫುಲ್ ಲೋ ಫ್ಲೇಮ್ನಾಗ ಎಣ್ಣೆ ಬಿಡೋ ಮಟ್ಟ ಕುದಿಸ್ಕೊಳ್ಳೋಣಂತ. ಹಸಿ ಸ್ಮೆಲ್ ಹೋದರೂ ನಡೀತೈತಿ, ಎಣ್ಣೆ ಬಿಡಲಿಲ್ಲ ಅಂದ್ರೆ. ಆಮೇಲೆ ಚೋಲೆ ಹಾಕಿ ಕುದಿಸಿದ್ಮೇಲೆ ಎಣ್ಣೆ ಬಿಟ್ಕೊಂಡು ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ಇದನ್ನ ಈಗ ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋ ಕುದಿಸ್ಕೊಳ್ಳೋಣಂತ. ಮೇಲೆ ಒಂದು ಬಾಯಿ ಮುಚ್ಚಿ ಪಾಲಕ್ ಪೇಸ್ಟ್ನ ಚಲೋ ಕುದಿಸ್ಕೊಳ್ಳೋಣ. ಪಾಲಕ್ ಪೇಸ್ಟ್ ನೋಡ್ರಿ ಎಷ್ಟು ಮಸ್ತ್ ಕುದಿ ಬಂದೈತಿ. ಸ್ಮೆಲ್ಲು ಕೂಡ ಹಸಿ ಸ್ಮೆಲ್ ಹೋಗಿ ಘಮ ಸ್ಮೆಲ್ ಬರತೈತಿ. ಇದನ್ನು ಒಂದು ಸ್ವಲ್ಪ ನಾನು ಕೈಯಾಡಿಸ್ಕೊಂಡು ಈಗ ಕಡ್ಲೆಕಾಳು ಹಾಕೋತೀನಿ. ಮುಂಚೆನ ನೆನೆಸಿ ಇಟ್ಕೊಂಡಂಥ, ಅಂದ್ರೆ ಒಂದು ನೈಟ್ ಫುಲ್ ನೆನೆಸಿ ಇಟ್ಕೊಂಡಂಥ ಕರಿ ಕಡ್ಲಿ ಅಥವಾ ನಾರ್ಮಲ್ ಕಡ್ಲಿನ ಹಾಕ್ಕೊಳಕತ್ತೀನಿ. ನಾ ಇಲ್ಲೇ 1 ಗ್ಲಾಸ್ನಷ್ಟು ಕಡ್ಲೆಕಾಳು ತೊಗೊಂಡಿನಿ. ಕಡ್ಲೆಕಾಳು ಹಾಕಿದ್ಮೇಲೆ ಮಸಾಲೆ ಜೊತೆ ಚಲೋ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಒಂದು 2 ನಿಮಿಷ ಅದನ್ನು ನಾವು ಲೋ ಫ್ಲೇಮ್ನಾಗ ಕುಕ್ ಆಗಕ್ಕೆ ಬಿಡೋಣ. ನೆಕ್ಸ್ಟ್ ನಿಮ್ಗೆ ಉಪ್ಪು ರುಚಿ ನೋಡಿರಿ. ಆಮೇಲೆ ನಾವು ಮೊದಲನೇ ರೆಡಿ ಮಾಡಿ ಇಟ್ಕೊಳ್ಳೋಂಥ ಪಾಲಕ್ ಕುದಿಸ್ಕೊಂಡಿದ್ದು ನೀರೇನಿತ್ತಲ್ಲ ಆ ನೀರನ್ನು ಹಾಕ್ಕೊಂಡು ಒಂದು ಸಲ ಚಲೋ ಕೈಯಾಡಿಸ್ಕೊರಿ. ನೀರು ಸ್ವಲ್ಪ ಕಡಿಮೆ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ ಹಾಕಿ ಒಂದು 8-9 ಸೀಟಿ ಹೊಡ್ಸ್ಕೊಂಡ್ವಿ ಅಂತಂದ್ರೆ ಪಾಲಕ್ ಚೋಲೆ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಭಾರಿ ಟೇಸ್ಟಿಯಾಗಿ ಬರ್ತೈತಿ. ಸೊ ಒಂದು 9 ಸೀಟಿ ಆದಮೇಲೆ ಸ್ಟೀಮ್ ಹೋದ್ಮೇಲೆ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಿಮ್ಗೆ ತೋರ್ಸಾತೀನಿ. ಸ್ಮೆಲ್ ಮಾತ್ರ ಭಾರಿ ಘಮ ಅಂದ್ರೆ ಘಮ ಬಂದೈತಿ. ಮತ್ತು ನೋಡ್ರಿ ಎಣ್ಣೆ ಎಷ್ಟು ಮಸ್ತ್ ಬಿಟ್ಕೊಂಡೈತಿ ಅಂದ್ರೆ ಅಷ್ಟು ಮಸ್ತ್ ಬಿಟ್ಕೊಂಡೈತಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಈಸಿ ಆಕೈತಿ. ಮತ್ತು ಚಪಾತಿಗೆ ಪೂರಿಗೆ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬಂದಿರ್ತೈತಿ. ಮತ್ತು ನೀವು ನೋಡ್ರಿ ಕಡ್ಲೆಕಾಳು ಕೂಡ ಎಷ್ಟು ಮಸ್ತ್ ಬೆಂದಿರ್ತಾವೆ. ನಾನು ನಿಮ್ಗೆ ತೋರಿಸ್ತೇನಿಲ್ಲೇ. ಒಂದು 8 ತಾಸು ನೆನೆಸ್ಕೊಂಡಿದ್ವಿ ಮತ್ತು ಒಂದು ಸೀಟಿನೂ ಚಲೋತ್ನಂಗೆ ಬಂದಾವ. ಅಂದಮೇಲೆ ಕಡ್ಲೆಕಾಳು ಭಾರಿ ಕುದ್ದವು. ಬರ್ರಿ ಚೋಲೆ ರೆಡಿ ಆಗೈತಿ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡ್ಕೊಂಡಂಥ ಪಾಲಕ್ ಚೋಲೆ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.